ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಕೇಶ್. ಈ ಒಂದು ವಿಡಿಯೋದಲ್ಲಿ ಯೋಗರಾಜ್ ಭಟ್ ಅವರು ಯಾವ್ಯಾವ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಮ್ಮ ಒಂದು ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವರ ಮೊದಲ ನಿರ್ದೇಶನದ ಸಿನಿಮಾ ಮಣಿ. ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಹಿಟ್ ಆಗಿತ್ತು. ಎರಡನೇ ಸಿನಿಮಾ ರಂಗ SLC. ಈ ಒಂದು ಸಿನಿಮಾ 2004ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೇ ಸಿನಿಮಾ ಮುಂಗಾರು ಮಳೆ. ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ನಾಲ್ಕನೇ ಸಿನಿಮಾ ಗಾಳಿಪಟ. ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ನಾಲ್ಕನೇ ಸಿನಿಮಾ ಗಾಳಿಪಟ. ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಐದನೇ ಸಿನಿಮಾ ಇಂತಿ ನಿನ್ನ ಪ್ರೀತಿಯ. ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಅವರೇಜ್ ಆಗಿತ್ತು. ಆರನೇ ಸಿನಿಮಾ ಮನಸಾರೆ. ಈ ಒಂದು ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಏಳನೇ ಸಿನಿಮಾ ಪಂಚರಂಗಿ. ಈ ಒಂದು ಸಿನಿಮಾ 2010ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಎಂಟನೇ ಸಿನಿಮಾ ಪರಮಾತ್ಮ. ಈ ಒಂದು ಸಿನಿಮಾ 2011ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಅವರೇಜ್ ಆಗಿತ್ತು. ಒಂಬತ್ತನೇ ಸಿನಿಮಾ ಲೈಫು ಇಷ್ಟೇನೆ. ಈ ಒಂದು ಸಿನಿಮಾ 2011ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಹತ್ತನೇ ಸಿನಿಮಾ ಡ್ರಾಮಾ. ಈ ಒಂದು ಸಿನಿಮಾ 2012ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಹಿಟ್ ಆಗಿತ್ತು. ಹನ್ನೊಂದನೇ ಸಿನಿಮಾ ದ್ಯಾವ್ರೆ. ಈ ಒಂದು ಸಿನಿಮಾ 2013ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾದ ಚಿತ್ರಕಥೆಯನ್ನ ಯೋಗರಾಜ್ ಭಟ್ ಅವರು ಬರೆದಿದ್ರು. ಈ ಒಂದು ಸಿನಿಮಾ ಅವರೇಜ್ ಆಗಿತ್ತು. 12ನೇ ಸಿನಿಮಾ ವಾಸ್ತು ಪ್ರಕಾರ. ಈ ಒಂದು ಸಿನಿಮಾ 2015ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಅವರೇಜ್ ಆಗಿತ್ತು. 13ನೇ ಸಿನಿಮಾ ದನ ಕಾಯೋನು. ಈ ಒಂದು ಸಿನಿಮಾ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. 14ನೇ ಸಿನಿಮಾ ಮುಗುಳು ನಗೆ. ಈ ಒಂದು ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. 15ನೇ ಸಿನಿಮಾ ಪಂಚತಂತ್ರ. ಈ ಒಂದು ಸಿನಿಮಾ 2019ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಹಿಟ್ ಆಗಿತ್ತು. ಅವರ 16ನೇ ಸಿನಿಮಾ ಗಾಳಿಪಟ 2. ಈ ಒಂದು ಸಿನಿಮಾ 2022ರಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇವಿಷ್ಟು ಯೋಗರಾಜ್ ಭಟ್ ಅವರು ಯಾವ್ಯಾವ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು ಅಂತ ತಿಳಿಸ್ಕೊಡೋ ವಿಡಿಯೋ ಆಗಿತ್ತು. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ದಯವಿಟ್ಟು ಹೊಸದಾಗಿ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ನೋಟಿಫಿಕೇಶನ್ ಕಾಣುತ್ತೆ, ಅದನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತವೆ. ಇದರಲ್ಲಿ ಯಾವುದಾದ್ರೂ ಒಂದು ಮೂವಿ ಮಿಸ್ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಯಾಕಂದ್ರೆ ಇದು ನಮ್ಮ ಒಂದು ಲೀಸ್ಟ್ನಲ್ಲಿ ಇದ್ದಂಥ ಸಿನಿಮಾಗಳು ಅಷ್ಟೇ.